ನಮ್ಮ ಕರ್ನಾಡು ವೀಕ್ಷಕರಿಗೆ ನಮಸ್ಕಾರ. ಸೊ ಇಂಡಿಯಾ ಫುಲ್ ಆಗಿ ಈ 3 ಲೆಟರ್ಸ್ ಬಂದು ಇವಾಗ ಪಾಪ್ಯುಲರ್ ಆಗ್ತಿದೆ. ಆ 3 ಲೆಟರ್ಸ್ ಏನು? CAA ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಈ CAA ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ ಏನು, ಮತ್ತೆ ಇದಕ್ಕೆ ಯಾಕೆ ಇಷ್ಟೊಂದು ಸಪೋರ್ಟು ಮತ್ತು ಅಪೋಸು ಬರ್ತಿದೆ, ಯಾಕೆ ಈ 3 ಕಂಟ್ರೀಸ್ಗೆ ಮಾತ್ರ ಈ CAA ಆ್ಯಕ್ಟ್ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ CAA ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಹಾಗಾದರೆ ಏನು, ಯಾಕೆ ಈ 3 ಕಂಟ್ರೀಸ್ಗೆ ಮಾತ್ರ ಹೇಳಿದ್ದಾರೆ, ಮತ್ತು ಯಾಕೆ ಇಷ್ಟೊಂದು ಅಪೋಸು ಮತ್ತು ಸಪೋರ್ಟ್ ಬರ್ತಿದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಎಸ್, CAA ಅನ್ನೋದು ಬಂದು ಫಸ್ಟ್ ನಾನು 3 ಕಂಟ್ರೀಸ್ ಹೇಳಿದ್ದೆ ಅಲ್ವಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಆಫ್ಘಾನಿಸ್ತಾನ್. ಈ 3 ಕಂಟ್ರೀಸೂ ಮೋಸ್ಟ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇರೋ ಕಂಟ್ರೀಸ್. ಸೊ ಈ ಕಂಟ್ರೀಸ್ನಿಂದ ಮೈಗ್ರೇಟ್ ಆಗ್ತಾರಲ್ವ, ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ, ಅಲ್ಲಿ ಏನೇನು ಸಿಚುವೇಶನ್ ಅಂತ ನಮಗೆ ಗೊತ್ತಿಲ್ಲ. ಆ ಪ್ರಾಬ್ಲಮ್ಸ್ನಿಂದ ಅವರು ಇಂಡಿಯಾಗೆ ಶಿಫ್ಟ್ ಆಗ್ತಾರೆ, ಮೈಗ್ರೇಟ್ ಆಗ್ತಾರೆ. ಸೊ ಇದ್ರ ಮೂಲಕ ಈ CAA ಆ್ಯಕ್ಟ್ ಮೂಲಕ ಅವ್ರಿಗೆ ಏನು ಬೆನಿಫಿಟ್ ಅಂದರೆ, ಅವರು ಮುಂದೆ ಹೇಗಿತ್ತಂದರೆ 11 ಇಯರ್ಸ್ಗೆ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಆ್ಯಕ್ಟ್ ಸಿಗೋ ಥರ ಇತ್ತು. ಆದರೆ ಇವಾಗ ತಂದಿರೋ ಚೇಂಜಸ್ ಏನು ಅಂದರೆ 6 ಇಯರ್ಸಲ್ಲೇ ಅವರು ಇಂಡಿಯಾ ಸಿಟಿಸನ್ಶಿಪ್ ಆ್ಯಕ್ಟ್ ಬಂದು ರಿಜಿಸ್ಟರ್ ಮಾಡ್ಕೋಬೋದು, ಇಂಡಿಯನ್ ಸಿಟಿಸನ್ ಅಂತ ಆಗ್ತಾರೆ ಅಂತ ಇದರಲ್ಲಿ ತಂದಿದ್ದಾರೆ. ಮತ್ತು ಇದು ಈ ಎಲೆಕ್ಷನ್ಸ್ ಎಲ್ಲ ಬರೋದಕ್ಕೂ ಮುಂಚೆ ಬಂದು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ಇದು 4 ಇಯರ್ಸ್ ಮುಂದೆನೇ ಅಪ್ರೂವಲ್ ತಗೋಬಿಟ್ಟು ಮತ್ತು ಇವಾಗ ಎಲೆಕ್ಷನ್ಸ್ ಮುಂದೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಅಪೋಸು ಜಾಸ್ತಿ ಬರ್ತಿದೆ. ಯಾಕಂದರೆ ಈ 6 ಇಯರಲ್ಲಿ ಇವರು ಇಂಡಿಯನ್ಶಿಪ್ ತಗೋಬೋದು, ಸಿಗುತ್ತೆ ಅನ್ನೋದು ಓನ್ಲಿ ಫಾರ್ ನಾನ್ ಮುಸ್ಲಿಮ್ಸ್. ಹಾಗಾದರೆ ಮುಸ್ಲಿಮ್ಸ್ ಇರ್ತಾರಲ್ವ ಅವ್ರಿಗೆ 11 ಇಯರ್ಸ್ ಆಗಿ ಕಂಟಿನ್ಯೂ ಆಗ್ತೈತೆ. ನಾನ್ ಮುಸ್ಲಿಮ್ಸ್ ಅವ್ರಿಗೆ ಮಾತ್ರನೇ ಈ 6 ಇಯರ್ಸಲ್ಲಿ ಅವ್ರು ಇಂಡಿಯನ್ ಸಿಟಿಸನ್ಶಿಪ್ ಆಗ್ಬೋದು. ಮತ್ತು 11 ಇಯರ್ಸ್ಗೆ ಮುಸ್ಲಿಮ್ಸ್ ಅವ್ರಿಗೆ 11 ಇಯರ್ಸ್ ಆದಮೇಲೆ ಅವರು ಇಂಡಿಯನ್ ಸಿಟಿಸನ್ಶಿಪ್ ಪಡೀತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಯಾಕೆ ಅಪೋಷನ್ ಅಂದರೆ, ಹೇಗಿದ್ರೂ ಹೆಲ್ಪ್ ಮಾಡ್ತೀವಿ ನಾವು, ಅಲ್ಲಿಂದ ಮೈಗ್ರೇಟ್ ಆಗಿ ಸಮ್ ಪ್ರಾಬ್ಲಮ್ಸ್ನಿಂದನೇ ಅವ್ರು ಈ ಕಡೆ ಬರೋದು. ಸೊ ಯಾಕೆ ಈ ಕಡೆ ಪ್ರಾಬ್ಲಮ್ಸ್ನಿಂದ ಬರೋರಿಗೆ ಹೆಲ್ಪ್ ತಾನೇ ಮಾಡ್ತೀವಿ, ಮತ್ತು ಅವ್ರಿಗೆ ಯಾಕೆ ಈ ಡಿಫ್ರೆನ್ಸ್ ನೋಡಬೇಕು, ಮುಸ್ಲಿಮ್ಸ್ ಅವ್ರಿಗೆ ಮಾತ್ರನೇ ಈ ಥರ, ನಾನ್ ಮುಸ್ಲಿಮ್ಸ್ ಅವ್ರಿಗೆ ಈ ಥರ ಅಂತ ಯಾಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಅಪೋಷನ್ನು ಜಾಸ್ತಿ ಬರ್ತಿದೆ. ಮತ್ತು ಅದೇ ಕಡೆ ಸಪೋರ್ಟ್ ಮಾಡೋರು ಜಾಸ್ತಿ ಜನ ಆಗ್ತಿದ್ದಾರೆ. ಯಾಕಂದರೆ 11 ಇಯರ್ಸ್ ಇದ್ದಿದ್ದು ಇವಾಗ 6 ಇಯರ್ಸ್ ಆಗ್ತಿದೆ. ಈ 3 ಕಂಟ್ರೀಸ್ ನೋಡಿದ್ರೆ ನೀವು ಜಾಸ್ತಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇರೋ ಕಂಟ್ರೀಸು, ಬಾಂಗ್ಲಾದೇಶ್, ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ 3 ಕಂಟ್ರೀಸಲ್ಲೂ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇರೋದು. ಮತ್ತು ಅಲ್ಲಿ ಬಂದು ಈ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಾನ್ ಮುಸ್ಲಿಮ್ಸ್ ಇರ್ತಾರಲ್ಲ, ಐ ಮೀನ್ ಮುಸ್ಲಿಮ್ಸ್ ಬಿಟ್ಟು ಬೇರೆ ಜನ ಇರ್ತಾರಲ್ಲ, ಅವ್ರಿಗೆಲ್ಲ ಜಾಸ್ತಿ ಈ ರಿಲಿಜನ್ನಿಂದ ತುಂಬ ಪ್ರಾಬ್ಲಮ್ಸ್ ಬರ್ತಿದೆ. ಅದರಿಂದನೇ ನಾವು ಈ ಥರ ಒಂದು ಆ್ಯಕ್ಟ್ ತಂದಿದ್ದೀವಿ ಅನ್ನೋದ್ರಿಂದ ಹೆಲ್ಪ್ ಮಾಡಬೇಕು, ಅವ್ರಿಗೆ ಈ ಥರ ಕಷ್ಟ ಬೀಳ್ತಿದ್ದಾರೆ ಅನ್ನೋದ್ರಿಂದ ಅವ್ರಿಗೆ ಒಂದು ಸಪೋರ್ಟಾಗಿ ಹೆಲ್ಪ್ ಮಾಡಬೇಕು ಅಂತಲೇ ನಾವು ಈ 6 ಇಯರ್ಸು ಮತ್ತು 11 ಇಯರ್ಸ್ ಆ್ಯಕ್ಟು ತಂದಿದ್ದೀವಿ ಅಂತ ಗೌರ್ಮೆಂಟ್ ಕಡೆಯಿಂದ ಉತ್ತರ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆನೆ NRC ಅಂತ ಒಂದು ಆ್ಯಕ್ಟ್ ಇದೆ, ಅದು ಇನ್ನೂ ಬಂದಿಲ್ಲ, ಫ್ಯೂಚರಲ್ಲಿ ಬರ್ತೈತೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ತರ್ತಾರೆ. ಇದ್ರಕ್ಕೂ NRCಗೂ ಮತ್ತು CAAಗೂ ಡಿಫ್ರೆನ್ಸ್ ಏನು? NRC ಅನ್ನೋದು ನೇಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್. ಇದು ಈ ಆ್ಯಕ್ಟ್ ಬಗ್ಗೆ ಏನು ಅಂತ ನೋಡೋಣ. NRC ಅಂದರೆ ನೇಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್, ಆ ನೇಮಲ್ಲೇ ಬಂದ್ಬಿಡುತ್ತೆ ಏನು ಅಂತ. ಸೊ ನಾವು ಇಂಡಿಯಾ ಅವರೇ ಅನ್ನೋದನ್ನ ಪ್ರೂಫ್ ಮಾಡೋದಕ್ಕೋಸ್ಕರ ಈ NRC ಬಂದು ತಂದಿದ್ದಾರೆ. ಇದು ಹೇಗೆ ಪ್ರೂಫ್ ಮಾಡೋದಂದರೆ, ನಮ್ಮ ಅಜ್ಜಿ ತಾತ ಅವ್ರ ಮುಂದಿನವರೆಲ್ಲ ಇರ್ತಾರಲ್ವ, ಅವರೆಲ್ಲ ಇಂಡಿಯಾ ಅವರೇ ಅನ್ನೋದನ್ನ ಪ್ರೂಫ್ ಮಾಡೋದಕ್ಕೆ ಸಮ್ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದ್ದಾರೆ. ಇವಾಗ ನಾವು ಅಜ್ಜಿ ತಾತ ಹೆಸರೇ ನಮಗೆ ಗೊತ್ತಿಲ್ಲ, ಐ ಮೀನ್ ಅಜ್ಜಿ ತಾತ ಅದಕ್ಕೆ ಮುಂದೆ ಇರೋರ ಹೆಸರು ನೇಮ್ಸ್ ಎಲ್ಲ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಪ್ರೂಫ್ ಮಾಡೋ ಥರ ಡಾಕ್ಯುಮೆಂಟ್ಸ್ ಅಂದರೆ ಮೋಸ್ಟ್ಲಿ ಇರಲ್ಲ ಯಾರ ಹತ್ರನೂ. ಇಲ್ದಿದ್ದವಾಗ ನೀವು CAA ಆ್ಯಕ್ಟ್ ಮೂಲಕ ನೀವು 6 ಇಯರ್ಸ್ ಇಂಡಿಯಾದಲ್ಲಿದ ಇದ್ವಿ ಅಂತ ಪ್ರೂಫ್ ಮಾಡಿದ್ರೇ ಸಾಕು, ನಿಮಗೆ ಇಂಡಿಯನ್ ಸಿಟಿಸನ್ಶಿಪ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ CAAಗೂ NRCಗೂ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ಅಂತ ಅಂದ್ಕೊತಿದ್ದೀನಿ. ಸೊ ಈ ಥರ ಇನ್ನಷ್ಟು ಇನ್ಫಾರ್ಮೇಷನ್, ಇನ್ನೂ ಡೀಟೇಲ್ ಆಗಿ ಈ ಥರ ಇನ್ನೂ ನ್ಯೂ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು, ನಿಮಗೆ ಗೊತ್ತಾಗಿಸ್ಬೇಕು ಅನ್ನೋದಕ್ಕೋಸ್ಕರ ನಮ್ಮ ಕರ್ನಾಡು TV ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.